ವೀಕ್ಷಕರ, ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ ನಿಂದ ಬೃಹತ್ ಪಾದಯಾತ್ರೆ. ಮೊದಲ ದಿನದಲ್ಲಿ ಕಾಣಿಸಿದ್ದು ಜೆಡಿಎಸ್ ನ ಒಗ್ಗಟ್ಟು, ಜೆಡಿಎಸ್ ನ ಯುವ ಶಕ್ತಿಯ ಒಗ್ಗಟ್ಟು, ಜೆಡಿಎಸ್ ನ ಜೆನ್ಸಿ ನಮ್ಮ ಯಶವಂತ್ ಅವರು ಹೇಳ್ತಿರ್ತಾರೆ ಅದರ ಒಗ್ಗಟ್ಟು. ಮುಖ್ಯವಾಗಿ ಜೆಡಿಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನಿರ್ಧಾರವನ್ನು ಬೆಂಬಲಿಸಿ ರಾಜ್ಯದ ಮೂಲೆ ಮೂಲೆಗಳಿಂದ ಯುವ ಶಾಸಕರು ಬಂದಿದ್ರು. ಗುರುಮಿಟ್ಕಲ್ನಿಂದ ಶರಣಗೌಡ ಕಂದಕೂರು, ಹುಣಸೂರಿಂದ ಜಿಡಿ ಹರೀಶ್ ಗೌಡ, ಕೇರ್ಪೇಟೆಯಿಂದ ಮಂಜು, ಹಾಸನ್ನಿಂದ ಸ್ವರೂಪ್ ಪ್ರಕಾಶ್, ಮುಳುಬಾಗ್ಲಿಂದ ಸಮೃದ್ಧಿ ಮಂಜುನಾಥ್ ಅವರಿಗೆ ನಾವು ನಿಮ್ಮ ನಿರ್ಧಾರವನ್ನ ಗೌರವಿಸ್ತೀವಿ ಅಂತ ಹಿರಿಯರ ಮತ್ತು ಕಿರಿಯರ ಮಿಶ್ರಣ. ಶಿವಮೊಗ್ಗ ಗ್ರಾಮಾಂತರದಿಂದ ಶಾರದಾಪುರ ನಾಯಕ್, ದೇವದುರ್ಗದಿಂದ ಕರೇಮ ನಾಯಕ್, ಅತಿ ದೊಡ್ಡ ಮಟ್ಟದ ಜೆಡಿಎಸ್ ನ ಯುವ ಘಟಕ. ಅಂದ್ರೆ ಜೆಡಿಎಸ್ ನ ಭವಿಷ್ಯ ಏನು, ಜೆಡಿಎಸ್ ನ 2028ರ ಮುನ್ಸೂಚನೆ ಏನು ಅನ್ನೋದು 28ರ ಚುನಾವಣೆಗೆ ಈ ಪಾದಯಾತ್ರೆ ಸಾಕ್ಷಿ ಆಗ್ತಾ ಇದೆ. ಬೆಳಗ್ಗೆಯಿಂದ 4 ಜನ ಕವರ್ ಮಾಡ್ತಾ ಇದೀವಿ. ಇದು ಯುವ ಶಕ್ತಿಯ ಒಗ್ಗಟ್ಟಿನ ಬಲ ಹೇಗಿತ್ತು ಅಂತ ಯಶವಂತ್ ಅವ್ರು ಕೂಡ ತಿಳಿಸ್ತಾರೆ. ಓಟು ಯಶವಂತ್. ಎಸ್ ಯೋಗೇಶ್ ಅಂದ್ರೆ ಈಗ ಜೆನ್ಸಿಗಳಿಗೆ ತುಂಬಾ ವ್ಯಾಲ್ಯೂ ಬಂದಿದೆ. ಈಗ ಏನೋ ಹೌದು, ದೆಹಲಿಯಲ್ಲಿ ನೀಟ್ ವಿಚಾರದಲ್ಲಿ ಏನೋ ಒಂದು ಹೋರಾಟ ಆಯ್ತು, ಅದಾದ್ಮೇಲೆ ಕೇಂದ್ರ ಸರ್ಕಾರ ಮಣಿತು. ಅದಾದ್ಮೇಲೆ ಜೆನ್ಸಿಗಳ ಹೋರಾಟಕ್ಕೆ ಇಡೀ ಕೇಂದ್ರ ಸರ್ಕಾರ ಬೆಚ್ಚಿ ಬಿದ್ದಿದೆ ಅಂತ ಸಂದರ್ಭದಲ್ಲಿ ಜೆನ್ಸಿಗಳು ಒಂದಷ್ಟು ಆಕ್ಟಿವ್ ಆಗ್ತಿದ್ದಾರೆ ಅಂತ ಯಾವ್ದೋ ಒಂದು ವಿಚಾರದ ವಿರುವಾಗಿ ಮಾತಾಡ್ಲಿಕ್ಕೆ ಆಗಲಿ ಅಥವಾ ಏನ್ ಮಾಡ್ಬೇಕು ಅಂದ್ರೆ ಜೆನ್ಸಿಗಳು ಆಕ್ಟಿವ್ ಆಗ್ತದೆ. ಹಾಗಾಗಿ ಇವತ್ತು ತುಂಬಾ ಜನ ಯುವಕರು ಕೂಡ ಇದ್ರಲ್ಲಿ ಏನೋ ನಿಖಿಲ್ ಕುಮಾರಸ್ವಾಮಿ ಅವರ ನಿಖಿಲ್ ಕುಮಾರಸ್ವಾಮಿ ಶಕ್ತಿ ಕೊಡ್ಲಿಕ್ಕೆ ಮತ್ತೆ ಯುವ ನಾಯಕತ್ವವನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಜೆನ್ಸಿಗಳು ಇವತ್ತು ಪಾಲ್ಗೊಂಡಿದ್ರು. ಅದು ಒಂಥರ ಎಲ್ಲ ಕಡೆ ಜೆನ್ಸಿಗಳು ಆಕ್ಟಿವ್ ಆಗ್ತಿದ್ದಾರೆ ಅಂತ. ಈ ವಿಚಾರದಲ್ಲೂ ಕೂಡ ರೈತರ ವಿಚಾರಕ್ಕೂ ಕೂಡ ಜೆನ್ಸಿಗಳು ಆಕ್ಟಿವ್ ಆಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಇವತ್ತು ನನಗೆ ಅನ್ಸಿತ್ತು ಬೆಳಗ್ಗೆ ನೋಡಿದಾಗ, ಸನ್ನಿವೇಶ ನೋಡಿದಾಗ. ಎಸ್ ಅಕ್ಷಯ್, ಮತ್ತೆ ನೀವು ಹೇಳೋದು ಯಾರ ಹೆಸರುಗಳನ್ನ ಹೇಳಿದ್ರಿ, ಜೆಡಿಎಸ್ ನ ಶಾಸಕರು, ಯಂಗ್ ಶಾಸಕರು ಎಲ್ಲರೂ ಕೂಡ ತುಂಬಾ ಆಕ್ಟಿವ್ ಪೊಲಿಟಿಷಿಯನ್ಸ್. ಈಗ ಶರಣಗೌಡ ಕುಂದಕೂರು ಬಹುಶಃ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹುಶಃ ಶರಣಗೌಡ ಕುಂದಕೂರು ಅವರಷ್ಟು ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಹೊರಗಡೆ ನನಗೆ ನಿಮ್ಮ ಸೆಷನ್ ಅವಧಿಯಲ್ಲಿ ನಿಮ್ಮ ಯಾವ ಸೌಲಭ್ಯನೂ ಬೇಕಾಗಿಲ್ಲ ನನಗೆ ಅಂತ ಹೇಳಿ ಸದನಕ್ಕೆ ಟೈಮ್ ಟು ಟೈಮ್ ಬಂದು ಪ್ರಶ್ನೆಗಳನ್ನ ಕೇಳಿ ಸರ್ಕಾರಕ್ಕೆ ಚಾಟಿ ಬೀಸಿ ಸರ್ಕಾರವನ್ನು ಎಚ್ಚರಿಸುವಂತಹ ಒಬ್ಬ ಯಂಗ್ ಪೊಲಿಟಿಷಿಯನ್. ಇನ್ನು ಜಿಟಿ ದೇವೇಗೌಡರ ಮಗ ಹರೀಶ್ ಗೌಡ್ರು ಅವರು ಕೂಡ ಮೈಸೂರು ಭಾಗದಲ್ಲಿ ಅವರದೇ ಆದಂತಹ ಪೊಲಿಟಿಕಲ್ ಇನ್ಫ್ಲುಯೆನ್ಸ್. ಭವಿಷ್ಯದಲ್ಲಿ ಏನು ಹಳೆ ನೀರು ಹೋಗಿ ಹೊಸ ನೀರು ಬರಬೇಕು ಅಂತೇಳಿ ಏನು ನಮ್ಮ ಸಂಪ್ರದಾಯ ಪದ್ಧತಿ ಇದೆ, ಅದೇ ಪ್ರಕಾರ ಬಹುಶಃ ನೀವು ಹೇಳದ ಹಾಗೆ ಈ ಹೊಸ ಪೊಲಿಟಿಷಿಯನ್ಸ್, ಹೊಸ ಶಾಸಕರೆಲ್ಲರೂ ಕೂಡ ಭವಿಷ್ಯದ ಕರ್ನಾಟಕದ ರಾಜಕೀಯ ಹಿತದೃಷ್ಟಿಯಿಂದ ಬಹುಶಃ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಪ್ಲೇಯರ್. ನೀವು ನಿನ್ನೆ ಕ್ಯಾಬಿನೆಟ್ ನ ಸಂದರ್ಭದಲ್ಲೂ ಕೂಡ ಅದನ್ನು ಹೇಳ್ತಾ ಇದ್ರಿ, ದೊಡ್ಡ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಲಿಕ್ಕೂ ಕೂಡ ಇವರಿಗೆ ಅವಕಾಶಗಳಿದೆ. ಎಸ್ ಪ್ರಶಾಂತ್, ಯಾಕಂದ್ರೆ ಚಿಕ್ಕಮಂಗ್ಳೂರು ಭಾಗದಲ್ಲಿ ಕೂಡ ಒಂದು ಶೃಂಗೇರಿಲಿ ಶೆಟ್ರು, ಇನ್ನೊಂದು ಭೋಜೇಗೌಡರು, ಹಾಗೇನೆ YSV ದತ್ತ ಜೆಡಿಎಸ್ಗೆ, ಆಮೇಲೆ ಚೇತನ್ ಕೆಂಪರಾಜು ಜೆಡಿಎಸ್ಗೆ ಚಿಕ್ಕಮಂಗ್ಳೂರು ಭಾಗದಲ್ಲಿ ಅತಿ ದೊಡ್ಡ ಶಕ್ತಿ ಇದೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಇತ್ತೀಚೆಗೆ ಜೆಡಿಎಸ್ ಎಲ್ಲೋ ಒಂದ್ ಕಡೆ ಅಂದ್ರೆ ಕಳೆದ ರಿಸಲ್ಟ್ ಗಳನ್ನ ನೋಡ್ಕೊಂಡಾಗ ನಿರಾಶಾದಾಯಕ ರಿಸಲ್ಟ್ ಅಂತ ಏನೋ ನಾವೇನೋ ಕಡಿಮೆ ಇದೆ ಹಾಗೆ ಈಗ ಅಂತ ಯಾವ್ದೇ ರೀತಿ ಯೋಚನೆ ಮಾಡಿಲ್ಲ. ಇವರು ಒಂದು ಇಲ್ಲ ನಾವು ಜನರ ಜೊತೆಗೆ ಇರ್ಬೇಕು ಅಂತ ಹೇಳಿ ನಿಮಗೆ ಗೊತ್ತಿದೆ ಅಲ್ಲ, ಅದಕ್ಕೋಸ್ಕರನೇ ಒಂದು ಕಾರ್ಯಕ್ರಮವನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾಡ್ಕೊಂಡ್ರು. ಜನರೊಂದಿಗೆ ಜನತಾದಳ ಅಂತಕೊಂಡು ಅಲ್ಲಿ ಅವರ ಕಮಿಟ್ಮೆಂಟ್ ಕೂಡ ನಿಜಕ್ಕೂ ಕೂಡ ಎಲ್ಲೂ ಕೂಡ ಇಡೀ ರಾಜ್ಯವನ್ನ ಸುತ್ತು ಹೊರದ್ರು. ಎಲ್ಲೂ ಕೂಡ ಇಲ್ಲ ಕಾಂಪ್ರಮೈಸ್ ಆಗ್ತಾ ಹೋಗ್ಲಿಲ್ಲ. ಅಂದ್ರೆ ರೆಸ್ಟ್ಲೆಸ್ ಆದ್ರೂ ಕೂಡ ಇಲ್ಲ, ಮುಂದಿನ 28ಗೆ ಹೇಗಾದ್ರೂ ಮಾಡಿ ಪಕ್ಷವನ್ನ ಸಂಘಟಿಸಬೇಕು ಅನ್ನೋಂಥ ದೃಷ್ಟಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ರಾಜ್ಯ ಪ್ರವಾಸ ಏನಿತ್ತು ಅದು ಇತ್ತೀಚಿನ ಈ ಯುವ ನಾಯಕರುಗಳೇನಿದ್ದಾರೆ, ನೀವು ಹೇಳಿದಂತೆ ಹರೀಶ್ ಗೌಡ ಇರ್ಬೋದು, ಒಂದಷ್ಟು ನಾಯಕರುಗಳಿದ್ದಾರೆ, MLAಗಳಿದ್ದಾರೆ, ಯೂತ್ ಲೀಡರ್ಶಿಪ್ನ ಎಚ್ಚೆತ್ಕೊಳ್ಳುವಂಗೆ ಮಾಡ್ತಿದ್ದೆ ಅಂತ ಅನ್ಸ್ಬೋದು. ಅದರ ಎಲ್ಲ ಪರಿಣಾಮ ಇವತ್ತು ಬಿಡದಿಗೆ ಬಂದು ನಿಂತಿರುವಂಥದ್ದು. ಅಲ್ಲಿ ಹಿಂದೆ ಒಂದು ರೀತಿ ನೆಟ್ ಪ್ರಾಕ್ಟೀಸ್ ಆದಂಗೆ ಆಗಿತ್ತು. ಇವತ್ತು ಅದೆಲ್ಲ ಕೂಡ ನಾಯಕರುಗಳೇನಿದ್ದಾರೆ ಬಿಡದಿಲಿದ್ದಾರೆ. ಈ ಬಿಡದಿಲಿ ರೈತರ ಪರ ನಿಂತ್ಕೋಬೇಕು. ಸರ್ಕಾರ ಏನೋ ಬಲವಂತವಾಗಿ ಅಥವಾ ಹೇಗಾದ್ರೂ ಮಾಡಿ ಇನ್ಫ್ಲೂಯೆನ್ಸ್ ಅಲ್ಲಿ ಹೇಳ್ತಿದ್ದಾರೆ. ಒಂದಷ್ಟು ಜನರು ಇಲ್ಲ, ಏನೇ ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ರಿಯಲ್ ಎಸ್ಟೇಟ್ ಮಾಫಿಯಾ ಅದು ಇದು ಅಂತೆಲ್ಲ ಒಂದಷ್ಟು ವಿಚಾರಗಳು ಕೂಡ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇಲ್ಲ, ಬಿಲ್ಕುಲ್ ನಾವು ಇವತ್ತು ಬಿಡದಿ ರೈತರ ಜೊತೆಗೆ ನಿಲ್ಬೇಕು ಅನ್ನುವಂತ ನಿಟ್ಟಲ್ಲಿ ಈ ಯುವ ಪಡೆ ತೋರಿಸ್ತಿರುವಂತಹ ಒಂದು ಉತ್ಸಾಹ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ಹೇಳ್ಬೋದು. ಇದು ಮುಂದಿನ ದಿನಗಳಲ್ಲಿ JDSಗೂ ಕೂಡ ಎಲ್ಲ ಒಂದ್ ಕಡೆ ಸಹಕಾರಿ ಆಗೇ ಆಗುತ್ತೆ ಅಂತ ಅನ್ಸುತ್ತೆ ಯೋಗೇಶ್. ಎಸ್ ವೀಕ್ಷಕರೇ, ಖಂಡಿತವಾಗ್ಲೂ
2023 ವಿಧಾನಸಭಾ ಚುನಾವಣೆಯಲ್ಲಿ 19 ಸ್ಥಾನಗಳನ್ನ ಗೆದ್ದಿತ್ತು. ಒಂದು ಕುಮಾರಸ್ವಾಮಿ ಅವರು ಬ್ಯಾಕ್ ಆದ್ರು, ಆ ಸ್ಥಾನವನ್ನ ನಿಖಿಲ್ ಸೋತ್ರು. ಈಗ ಒಟ್ಟು ಜೆಡಿಎಸ್ ನ ಬಲ 18, ಆದರೆ 28ಕ್ಕೆ ಈಗ ಚುನಾವಣೆ ನಡೆದ್ರು ಅದನ್ನ 25ಕ್ಕೆ ಕನ್ವರ್ಟ್ ಮಾಡುವಂತ ಕೆಪಾಸಿಟಿ ಜೆಡಿಎಸ್ ಇದೆ. KR ನಗರದಲ್ಲಿ ಸಾರಾ ಮಹೇಶ್ ಆಗಿರ್ಬೋದು, ಮೇಲ್ಕೋಟೆಯಲ್ಲಿ ಪುಟ್ಟರಾಜ್ ಆಗಿರ್ಬೋದು, ಹಾಗೇನೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಪಿರಿಯಾಪಟ್ಟಣದಲ್ಲಿ ಮಹಾದೇವತ ಅವರ ಮಗ ಪ್ರಸನ್ನ ಆಗಿರ್ಬೋದು, ಯಾರು ಬೇಕಾದರೂ ಜೆಡಿಎಸ್ ನ ಕಮ್ ಬ್ಯಾಕ್ ಮಾಡುವಂತ ಸಾಮರ್ಥ್ಯನ ಹೊಂದಿರುವಂತ ಕ್ಷೇತ್ರಗಳಿವೆ. ನಮ್ಮ ಚಿಕ್ಕಮಗಳೂರು ಕಡೆಯಿಂದನೂ ಒಂದು ಬರ್ಬೋದು, ಚಿಕ್ಕಮಗಳೂರಿನಿಂದ ಕೂಡ ಒಂದು ಬರಬಹುದು. ಅಲ್ಲದೆ ಉತ್ತರ ಕರ್ನಾಟಕ ಭಾಗದಲ್ಲಿ ದೇವೇಗೌಡರನ್ನ ರಾಯಚೂರು ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನ ನೆನ್ಸ್ಕೋತಾರೆ. ನೀರಾವರಿ ವಿಚಾರಕ್ಕೆ 70 ಎಕರೆ ಇದ್ರು ಒಪ್ಪತ್ತು ಊಟ ಇರ್ಲಿಲ್ಲ, ಅನ್ನ ಸಿಗ್ತಾ ಇರ್ಲಿಲ್ಲ. ಆದ್ರೆ ದೇವೇಗೌಡರು ಪ್ರಧಾನಿ ಆದ್ಮೇಲೆ ಅಲ್ಲಿನ ರೈತರ ಜಮೀನಿಗೆ ಚಿನ್ನದ ಬೆಲೆ ಬಂದಿದೆ. ಅದು ಮತ್ತೆ ಈ ರೈತರಿಗೂ ಬರುತ್ತೆ. ಹೀಗಾಗಿ ಅದನ್ನ ಮಾರಬಾರ್ದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಅನ್ನೋದು ಈ ಪಾದಯಾತ್ರೆ ಉದ್ದೇಶ. ಈ ಪಾದಯಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ, ಅಥವಾ DK ಶಿವಕುಮಾರ್ ಅವರ ನಿರ್ಧಾರ ಸರಿ ಇದ್ರೆ ಅದ್ರ ಬಗ್ಗೆ ಕೂಡ ತಿಳಿಸಿ. ಧನ್ಯವಾದಗಳು.